ಕಾಂಗ್ರೆಸ್ ಹಗರಣಗಳನ್ನು ಖಂಡಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ದೋಸ್ತಿ ಯಾತ್ರೆಯಲ್ಲಿ ಸಿಪಿ ಯೋಗೇಶ್ವರ್ ಗೈರಾಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಗೈರಾದ್ರು, ಏನ್ ನಡೀತಾ ಇದೆ ರಾಜಕೀಯ ವಲಯದಲ್ಲಿ, ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತರ ಕಾಯ್ದುಕೊಂಡ್ರ ಯೋಗೇಶ್ವರ್. ಮೂಡ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತ್ರ ನಾಮಕಾವಸ್ಥೆಗೆ ಮಾತ್ರ ಯಾತ್ರೆಯಲ್ಲಿ ಭಾಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 3 ದಿನಗಳಿಂದ ಯೋಗೇಶ್ವರ್ ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಗೂ ಬಾರದೆ ಕಣ್ಮರೆಯಾಗಿದ್ರು. ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರಿಂದ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬಂದಿದೆ. ಸಿಪಿವೈ ಬೆಂಬಲಿಗನಿಗೆ ಎಚ್ಡಿಕೆ ಕ್ಲಾ. ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದ ಬೆಂಬಲಿಗನಿಗೆ ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾದಿ ಬೀದಿಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಗುಡುಗಿದ್ದಾರೆ. ಎತ್ತ ಟಿಕೆಟ್ ಸಿಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದ್ರಿಂದಲೇ ಪಾದಯಾತ್ರೆಯಿಂದ ದೂರ ಉಳಿದ್ರ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾಗಿದ್ದು, ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ? ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತಿರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣಾ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾದ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇವೆಲ್ಲದರ ನಡುವೆ ಸಿಪಿವೈ ಮುಂದಿನ ನಡೆ ಏನು ಎಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಹಗರಣಗಳನ್ನು ಖಂಡಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ದೋಸ್ತಿ ಯಾತ್ರೆಯಲ್ಲಿ ಸಿಪಿ ಯೋಗೇಶ್ವರ್ ಗೈರಾಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಗೈರಾದ್ರು, ಏನ್ ನಡೀತಾ ಇದೆ ರಾಜಕೀಯ ವಲಯದಲ್ಲಿ, ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತರ ಕಾಯ್ದುಕೊಂಡ್ರ ಯೋಗೇಶ್ವರ್. ಮೂಡ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತ್ರ ನಾಮಕಾವಸ್ಥೆಗೆ ಮಾತ್ರ ಯಾತ್ರೆಯಲ್ಲಿ ಭಾಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 3 ದಿನಗಳಿಂದ ಯೋಗೇಶ್ವರ್ ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಗೂ ಬಾರದೆ ಕಣ್ಮರೆಯಾಗಿದ್ರು. ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರಿಂದ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬಂದಿದೆ. ಸಿಪಿವೈ ಬೆಂಬಲಿಗನಿಗೆ ಎಚ್ಡಿಕೆ ಕ್ಲಾ. ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದ ಬೆಂಬಲಿಗನಿಗೆ ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾದಿ ಬೀದಿಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಗುಡುಗಿದ್ದಾರೆ. ಎತ್ತ ಟಿಕೆಟ್ ಸಿಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದ್ರಿಂದಲೇ ಪಾದಯಾತ್ರೆಯಿಂದ ದೂರ ಉಳಿದ್ರ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾಗಿದ್ದು, ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ? ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತಿರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣಾ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾದ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇವೆಲ್ಲದರ ನಡುವೆ ಸಿಪಿವೈ ಮುಂದಿನ ನಡೆ ಏನು ಎಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಹಗರಣಗಳನ್ನು ಖಂಡಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ದೋಸ್ತಿ ಯಾತ್ರೆಯಲ್ಲಿ ಸಿಪಿ ಯೋಗೇಶ್ವರ್ ಗೈರಾಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಗೈರಾದ್ರು, ಏನ್ ನಡೀತಾ ಇದೆ ರಾಜಕೀಯ ವಲಯದಲ್ಲಿ, ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತರ ಕಾಯ್ದುಕೊಂಡ್ರ ಯೋಗೇಶ್ವರ್.
ಮೂಡ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತ್ರ ನಾಮಕಾವಸ್ಥೆಗೆ ಮಾತ್ರ ಯಾತ್ರೆಯಲ್ಲಿ ಭಾಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 3 ದಿನಗಳಿಂದ ಯೋಗೇಶ್ವರ್ ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಗೂ ಬಾರದೆ ಕಣ್ಮರೆಯಾಗಿದ್ರು. ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರಿಂದ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬಂದಿದೆ. ಸಿಪಿವೈ ಬೆಂಬಲಿಗನಿಗೆ ಎಚ್ಡಿಕೆ ಕ್ಲಾ, ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದ ಬೆಂಬಲಿಗನಿಗೆ ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾದಿ ಬೀದಿಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಗುಡುಗಿದ್ದಾರೆ. ಎತ್ತ ಟಿಕೆಟ್ ಸಿಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದ್ರಿಂದಲೇ ಪಾದಯಾತ್ರೆಯಿಂದ ದೂರ ಉಳಿದ್ರ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾಗಿದ್ದು, ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ? ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತು ಇರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣಾ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾದ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇವೆಲ್ಲದರ ನಡುವೆ ಸಿಪಿವೈ ಮುಂದಿನ ನಡೆ ಏನು ಎಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಹಗರಣಗಳನ್ನ ಖಂಡಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ದೋಸ್ತಿ ಯಾತ್ರೆಯಲ್ಲಿ ಸಿಪಿ ಯೋಗೇಶ್ವರ್ ಗೈರಾಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಗೈರಾದ್ರು, ಏನ್ ನಡೀತಾ ಇದೆ ರಾಜಕೀಯ ವಲಯದಲ್ಲಿ, ಆ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತರ ಕಾಯ್ದುಕೊಂಡ್ರ ಯೋಗೇಶ್ವರ್. ಮೂಡ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತ್ರ ನಾಮಕಾವಸ್ಥೆಗೆ ಮಾತ್ರ ಯಾತ್ರೆಯಲ್ಲಿ ಭಾಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 3 ದಿನಗಳಿಂದ ಯೋಗೇಶ್ವರ್ ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಗೂ ಬಾರದೆ ಕಣ್ಮರೆಯಾಗಿದ್ರು. ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರಿಂದ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬಂದಿದೆ. ಸಿಪಿವೈ ಬೆಂಬಲಿಗನಿಗೆ ಎಚ್ಡಿಕೆ ಕ್ಲಾ, ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದ ಬೆಂಬಲಿಗನಿಗೆ ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾದಿ ಬೀದಿಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಗುಡುಗಿದ್ದಾರೆ. ಎತ್ತ ಟಿಕೆಟ್ ಸಿಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದ್ರಿಂದಲೇ ಪಾದಯಾತ್ರೆಯಿಂದ ದೂರ ಉಳಿದ್ರ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾಗಿದ್ದು, ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ? ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತು ಇರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣಾ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾದ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇವೆಲ್ಲದರ ನಡುವೆ ಸಿಪಿವೈ ಮುಂದಿನ ನಡೆ ಏನು ಎಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.